ಫೈನಲಿ ನಾವು ನಮ್ಮ ರಾಜಸ್ಥಾನ್ ರೋಡ್ ಟ್ರಿಪ್ನ ಕಡೆ ಎಪಿಸೋಡಿಗೆ ಬಂದುಬಿಟ್ವಿ. ಈ ರಾಜಸ್ಥಾನ್ ರೋಡ್ ಟ್ರಿಪ್ನಾಗ ಎಷ್ಟೊಂದು ಯೂನಿಕ್ ಎಕ್ಸ್ಪೀರಿಯನ್ಸಸ್ ಪಡ್ಕೊಂಡ್ಮೇಲೆ ನಮ್ಮ ಕರಾವಳಿ ಭಾಗನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದೇವಿ. ಸೊ ಇವತ್ತಿನ ಈ ಎಪಿಸೋಡ್ನಾಗ ನಾವು ಥಾನೆ ಅನ್ನೋ ಊರಿಂದ ಕಂಪ್ಲೀಟಾಗಿ ಕೋಸ್ಟಲ್ ಲೈನ್ ಒಳಗೆ ಹೋಗಿ ನಮಗೆ ಸಿಗುವಂಥ ಎಷ್ಟೊಂದು ಬ್ಯೂಟಿಫುಲ್ ಬೀಚಸ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು, ಇಲ್ಲಿ ಫುಡ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು, ಇಲ್ಲಿಯ ಟೆಂಪಲ್ಸ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಹೋಗಿ ಬೆಂಗಳೂರು ಸೇರ್ತೀವಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ರಾಜಸ್ಥಾನ್ ಟ್ರಿಪ್ಪಿನ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ನಾವು ಇವತ್ತದೇವಿ ಥಾನೆ ಒಳಗ. ನಾವು ನಿನ್ನೆ ಇಂದೋರಿಂದ ಥಾನೆಗೆ ಬಂದ್ವಿ. ಸೊ ಇವತ್ತಿನ ದಿವಸ ಒಳಗೆ ನಾವ್ ಏನ್ ಮಾಡ್ತೀವಿ ಅಂದ್ರ, ಥಾನೆಯಿಂದ ನಾವು ಮಾಲ್ವಾನ್ ಅನ್ನೋ ಊರ್ ಕಡೆ ಹೋಗ್ತೀವಿ. ಸೊ ಇಲ್ಲಿಂದ ಫುಲ್ ಕೋಸ್ಟಲ್ ಲೈನ್, ನಮ್ಮ ಕರ್ನಾಟಕ ಮಟನು ಕೋಸ್ಟಲ್ ಲೈನ್ ನಾಗ ಹೋಗ್ತೀವಿ. ಸೊ ಸದ್ಯ ಥಾನೆ ಒಳಗೆ ಬೆಳಗ್ಗೆ 8 ಗಂಟೆ ಆತ ನಾಷ್ಟ ಮಾಡಿದ್ವಿ. ಇಲ್ಲಿ ಇವಾಗ ಸದ್ಯಕ್ಕೆ ಚಾ ಕುಡಿಯತ್ತೀವಿ. ಸೊ ನೆಕ್ಸ್ಟ್ ಸೀದಾ ಈಗ ಥಾನೆಯಿಂದ ಮಾಲ್ವಾನ್ ಕಡೆ ಹೋಗೋಣ. ಅಲ್ಲಲ್ಲೇ ಕನ್ಸ್ಟ್ರಕ್ಷನ್ ಆಗತೈತೆ ಅನ್ನೋದೊಂದು ಬಿಟ್ರೆ ಈ ರೋಡ್ ಭಾಳ ಅಂದ್ರೆ ಭಾಳ ಅನಾಹುತೈತಿ. 6 ಲೇನ್ ಹೈವೇ, ಫುಲ್ ನೆಕ್ಸ್ಟ್ ಲೆವೆಲ್ ವ್ಯೂ ಸಿಗ್ತಾವೆ. ಒಂದು ಇಷ್ಟ ಏನಾಗಲಿಲ್ಲ ಅಂದ್ರೆ ಇದು ಫುಲ್ ಕಾಂಕ್ರೀಟ್ ರೋಡ್ ಆಗಿರ್ತೈತಿ. ಸೊ ಅದಕ್ಕೆ ಟಾರ್ ರೋಡ್ ಅಷ್ಟು ಮಜಾ ಬರೋಂಗಿಲ್ಲ ಗಾಡಿ ಓಡ್ಸಕ್ಕೆ. ಬಟ್ ಸ್ಟಿಲ್ ನೆಕ್ಸ್ಟ್ ಲೆವೆಲ್ ವ್ಯೂ ಸಿಗ್ತಾವೆ. ಆಮೇಲೆ ಫುಲ್ ಅಂದ್ರೆ ಫುಲ್ ಟನಲ್ಸ್ ಸಿಗ್ತಾವೆ. ಫುಲ್ ಕೋಸ್ಟಲ್ ಫೀಲ್ ಬರ್ತೈತಿ ಈ ರೋಡ್ ಮೇಲೆ ನಿಮ್ಗೆ. ಈ ರೋಡ್ ಯಾವುದಂದ್ರೆ ಥಾನೆಯಿಂದ ಗೋವಾ ಕಡೆ ಬರೋ ರೋಡ್ ಇದು. ಸೊ ನಾವ್ ಇವಾಗ ಅದೇವಿ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಾಗ. ನೋಡ್ರಿ ಇಲ್ಲಿ ಸಣ್ಣ ನದಿ ಹರತೈತಿ. ಇವಾಗ ಊಟಕ್ಕಂತ ಇಲ್ಲಿ ಬಂದ್ವಿ. ಅಂದ್ರೆ ದರ್ಶನ ಮಾಡ್ಕೊಂಡು ಊಟ ಮಾಡಿದ್ವಿ. ಊಟ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಯೂಶಲಿ ಅನ್ನ ಸಾರು ಪಲ್ಯ ಇಷ್ಟ ಇರ್ತೈತಿ. ಬಟ್ ಇಲ್ಲೇ 2 ಥರ ಸಾರು, 2 ಥರ ಸ್ವೀಟು, 2 ಥರ ಪಲ್ಯ, ಏನೇನೋ ಇತ್ತು. ನೆಕ್ಸ್ಟ್ ಲೆವೆಲ್ ಊಟ ಇತ್ತು. ಇಲ್ಲಿ ಬಂದ್ರೆ ಇಲ್ಲೊಂದ್ಸಲ ದರ್ಶನ ಮಾಡ್ರಿ. ಗುಡಿನೂ ಭಾಳ ಚಂದ ಐತಿ. ಫುಲ್ಲು ನೋಡ್ರಿ ಸುತ್ತಲೂ ಹಿಂಗೆ ಗುಡ್ಡ ಐತಿ. ಗುಡ್ಡದ ಮಧ್ಯ ಈ ಟೆಂಪಲ್ ಐತಿ, ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಗುಡಿ ಅಂತ. ಭಾಳ ಅಂದ್ರೆ ಭಾಳ ಚಂದ ಐತಿ. ನೆಕ್ಸ್ಟ್ ಮರವಂತೆ ಬೀಚ್ ನೋಡೋಣ ಅಂತ ನಡೀರಿ, ಮರವಂತೆಗೆ ಹೋಗೋಣ. ಈಗ ನಾವು ಬಂದ್ವಿ ಮರವಂತೆ ಬೀಚ್ಗೆ. ನೋಡ್ರಿ ಇಲ್ಲಿ ಮರವಂತೆ ನೆಕ್ಸ್ಟ್ ಲೆವೆಲ್ ಐತಿ. ಇದ್ರ ಸ್ಪೆಷಾಲಿಟಿನ ರೋಡ್ ಒಂದ್ ಸೈಡ್ ನದಿ ಕಾಣ್ತೈತಿ, ಒಂದ್ ಸೈಡ್ ಸಮುದ್ರ ಕಾಣ್ತೈತಿ. ಆ ಒಂದ್ ಸೈಡ್ 2 ನದಿ ಬಂದ್ ಕೂಡ್ಕೊಂತಾವ. ಒಂದು ಸೌಪರ್ಣಿಕ ನದಿ, ಇನ್ನೊಂದು ಕೊಲ್ಲೂರು ನದಿ. ಈ ಮರವಂತೆ ಬೀಚ್ ನಮ್ದು ಕರ್ನಾಟಕದ ಒನ್ ಆಫ್ ದಿ ಮೇಜರ್ ಅಟ್ರಾಕ್ಷನ್, ಎಸ್ಪೆಷಲಿ ಕೋಸ್ಟಲ್ ಸೈಡ್. ಭಾಳ ಅಂದ್ರೆ ಭಾಳ ಚಂದ ಐತಿ. ಯಾಕಂದ್ರ 2 ಸೈಡ್ ನೀರ್ ಇರೋದ್ರಿಂದ, ಒಂದ್ ಸೈಡ್ ನದಿ, ಒಂದ್ ಸೈಡ್ ಸಮುದ್ರ ಇರೋದ್ರಿಂದ ರೋಡ್ ಮೇಲೆ ಹೋಗ್ಬೇಕಾದ್ರೆ 2 ಕಾಣ್ತೈತಿ. ಭಾಳ ಚಂದ ಐತಿ. ಹೆಂಗೆ ನೆಕ್ಸ್ಟ್ ಲೆವೆಲ್ ಆಡತ್ತಾರ. ಫುಲ್ ಸನ್ಸೆಟ್ ಆಗೈತಿ. ಆಲ್ಮೋಸ್ಟ್ ಕತ್ಲಾಗೋ ಟೈಮ್. ಮಸ್ತ್ ಮಜಾ ಬರತೈತಿ. ಫುಲ್ ಗೋಲ್ಡನ್ ಅವರ್ ಅದಾಗೈತಿ. ಸೊ ನಾವು ಈ ಫುಲ್ ಕೋಸ್ಟಲ್ ಲೈನ್ನಾಗ ಹೊಂಟೀವಿ. ಎಲ್ಲಿಂದ ಅಂದ್ರೆ ಥಾನೆಯಿಂದ ಬಂದು ಅಲ್ಲಿ ಅಲಿಬಾಗ್ ಅಂತ ಒಂದು ಊರು ಬರಬೇಕಿತ್ತು. ಬಟ್ ಥಾನೆದಾಗ ಸ್ಟೇ ಮಾಡಿದ್ವಿ. ಸೊ ಥಾನೆಯಿಂದ ನೆಕ್ಸ್ಟ್ ಮಾಲ್ವಾನಿಗೆ ಬರಬೇಕಿತ್ತು. ಮಾಲ್ವಾನ್ ಬದಲು ಗೋವಾಗೆ ಬಂದ್ವಿ. ಇಲ್ಲಿ ಮಠ, ಈಗ ಉಡುಪಿ ಮಠ ಬಂದೇವಿ. ನೆಕ್ಸ್ಟ್ ಈಗ ಉಡುಪಿಯಿಂದ ನಾವು ಮೇಲೆ ಹೋಗ್ತೀವಿ, ಗುಡ್ಡ ಹತ್ತಿ ಆ ಕಡೆ ಹೋಗ್ತೀವಿ, ಬೆಂಗಳೂರು ಸೈಡ್. ಸೊ ನಾವಿವಾಗ ಬೀಚಿಂದ ಸೀದಾ ತಿನ್ನಕಂತ ಮಿತ್ರ ಸಮಾಜ ಅನ್ನೋ ಒಂದು ಇಟ್ರಿಗೆ ಬಂದೇವಿ. ನೋಡ್ರಿ ಟೇಸ್ಟ್ ಮಾಡೋಣ ಹೆಂಗೈತೆ ಅಂತ ಹೇಳ್ತೀನಿ. ಸೊ ಇದಿರೋದು ಟೆಂಪಲ್ ಕಾಂಪ್ಲೆಕ್ಸ್ ಒಳಗಡೆನೆ. ಸೊ ಇದು ನಮ್ಮ ಶ್ರೀಕೃಷ್ಣ ಮಠ. ಸೊ ಇಲ್ಲಿ ಕಾಣೋದಲ್ಲ, ಇದು ಮಿತ್ರ ಸಮಾಜ್. ಒಂದು ಬ್ರೇಕ್ಫಾಸ್ಟ್ ಪಾಯಿಂಟ್ ಇದ್ದಂಗೆ ಇದೆ. ಬರ್ರಿ ಹೋಗೋಣ, ಟೇಸ್ಟ್ ಮಾಡೋಣ ಹೆಂಗೈತೆ ಹೇಳ್ತೀನಿ. ಒಳಗಡೆ ಹೆಂಗೈತಿ, ಸಣ್ಣ ಜಾಗ ಬಟ್ ಜಾಸ್ತಿ ಜನ ಹಿಡಿಸ್ತೈತಿ. ಇದೆ ನೋಡ್ರಿ, ಇಲ್ಲಿ ಮಿನಿಮಮ್ ಎಲ್ಲ ರೀಸನಬಲ್ ಪ್ರೈಸ್ ಸಿಗ್ತೈತಿ. ಈ ರೆಸ್ಟೋರೆಂಟ್ ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ ಇಲ್ಲಿ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಯೂಸ್ ಮಾಡೋಂಗಿಲ್ಲ. ಫುಲ್ ಜೈನ್ ಫುಡ್. ನೋಡ್ರಿ ಇಲ್ಲೇ ಬರ್ತಾರೆ. ನೋ ಆನಿಯನ್, ನೋ ಗಾರ್ಲಿಕ್. ಸೊ ನಾವು ಇವಾಗ ಬನ್ಸು, ಆಮೇಲೆ ಗೋಳಿ ಬಜೆ ಎಲ್ಲ ಆರ್ಡರ್ ಮಾಡೇವಿ. ಸಾಫ್ಟ್ ಐತೆ ಫುಲ್. ಏನು ಸ್ವೀಟ್ ಇಲ್ಲ, ಬಂದ್ ಅದ ಗೋಳಿ ಬಜೆ. ಹೌದು, ಭಾಳ ಫ್ರೆಶ್ ಐತೆ. ಸ್ವೀಟ್ ಇಲ್ಲ, ಹೌದು.
ಮೇನ್ ಅದ ಗೋಳಿ ಬಜೆ ಸ್ವೀಟ್ ಇರಲಿಲ್ಲ. ಈಗ ಬನ್ಸ್ ಟೇಸ್ಟ್ ಮಾಡೋಣ. ಬನ್ಸ್ ಫುಲ್ ಬಿಸಿ ಬಿಸಿ ಕೊಟ್ಟಾನ. ಚಲೋ ಐತೆ, ಸ್ವೀಟ್ ಐತೆ. ಅವ್ನ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಐತೆ. ಫುಲ್ ಫ್ರೆಶ್ ಐತೆವ. ಅದು ಬನ್ಸ್ ಆಗೈತೆ. ಸ್ವೀಟ್ ಇರಬೇಕು, ಸ್ವೀಟ್ ಮಿಕ್ಸಿಂಗ್. ಅದಕ್ಕೆ ಏನು ಮಾಡಕ್ಕೆ ಮ್ಯಾಚ್ ಮಾಡಕ್ಕೆ ಜುಗಾಡ್ ಮಾಡಿ ನಡ್ಸಾರಲ್ಲ ಸ್ವಲ್ಪ. ಈಗ ನೆಕ್ಸ್ಟ್ ಸೆಟ್ ದೋಸೆ ಆರ್ಡರ್ ಮಾಡೀವಿ. ಸೆಟ್ ದೋಸೆಗೆ ಒಂದು ಸಾಂಬಾರು, ಒಂದು ಚಟ್ನಿ ಕೊಟ್ಟಾರ ನೋಡು. ಅವರು ನೀರಾಗಿನ ದೋಸೆ ಆರ್ಡರ್ ಮಾಡ್ಯಾರ. ಚಟ್ನಿ ನೆಕ್ಸ್ಟ್ ಲೆವೆಲ್ ಐತೆ ಸರ್ ದೋಸೆ ಮಾಡಿ. ಹೌದು ಗೈಸ್, ಖಾರ ಬಾತ್ ತರ್ಸೇವಿ. ಅಂದರೆ ಟೊಮೆಟೊ ಬಾತ್ ಅಂತಾರಿಲ್ಲ, ಬಟ್ ಇದು ಖಾರ ಬಾತ್. ಇದನ್ನು ಟೇಸ್ಟ್ ಮಾಡಿ ನೋಡೋಣ ಹೆಂಗೈತೆ. ಸೊ ಸಣ್ಣ ಪೋರ್ಷನ್ ಬರ್ತೈತಿ. ಸೊ ಫುಲ್ ಟೆಕ್ಸ್ಚರ್ ಈ ಥರ ಬರ್ತೈತಿ. ಏನಪ್ಪ ಬೆಳ್ಳುಳ್ಳಿ ಪಿಟ್ಟು ಎಕ್ಸಾಕ್ಟ್ ಹೆಂಗೈತಿ. ಬೆಳ್ಳುಳ್ಳಿ ಪಿಟ್ಟು ನನ್ನ ಫೇವ್ರೇಟ್. ನಾನು ಮಾಡ್ತೀನಿ, ಇಷ್ಟ ಆಗಲ್ಲ. ಹಂಗೈತಲ್ಲ, ಅಮೇಜಿಂಗ್ ಟೇಸ್ಟ್. ಬೆಳ್ಳುಳ್ಳಿ ಉಪ್ಪಿಟ್ಟು ವಿತೌಟ್ ಬೆಳ್ಳುಳ್ಳಿ, ನೆಕ್ಸ್ಟ್ ಲೆವೆಲ್. ಸೊ 545 ರೂಪೀಸ್ ಬಿಲ್ ಆಯ್ತು. ಚಲೋ ಇತ್ತು, ಟೇಸ್ಟ್ ಎಲ್ಲ ಭಾಳ ಚಲೋ ಇತ್ತು. ಲಾಸ್ಟಿಗೆ ಟೊಮೆಟೊ ಬಾತ್ ತಿಂದ್ವಲ್ಲ, ಖಾರ ಬಾತ್, ಅದಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಬಟ್ ಇಲ್ಲಿ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಯೂಸ್ ಮಾಡೋಂಗಿಲ್ಲಲ್ಲ, ಹೀಗಾಗಿ ಸ್ವಲ್ಪ ಸಟಲ್ ಅನ್ನಿಸ್ತೈತಿ. ಅಂಥ ಪರಿ ಹುಳಿ, ಉಪ್ಪು, ಖಾರ ನೆಕ್ಸ್ಟ್ ಲೆವೆಲ್ ಸಿಗ್ತೈತೆ ಅಂತಿಲ್ಲ. ಯಾವುದು ಖಾರ ಅಂತೂ ಏನು ಇದ್ದಿಲ್ಲ, ಚಟ್ನಿ ಹಿಡ್ಕೊಂಡು ಏನು ಖಾರ ಇದ್ದಿದ್ದಿಲ್ಲ. ಭಾಳ ಸಟಲ್ ಇರ್ತೈತಿ, ಬಟ್ ಕ್ವಾಲಿಟಿ ಫುಡ್, ಟೇಸ್ಟಿ ಫುಡ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ಉಡುಪಿ ಒಳಗೆ ಎದ್ವಿ. ಬೆಳಗ್ಗೆ ಟೈಮ್ 7:45 ಆಗೈತಿ. ಬೆಳಗ್ಗೆ ಬೀಚ್ ಕಡೆ ಹೋಗಿದ್ವಿ. ಮಲ್ಪೆ ಬೀಚ್ ಇಲ್ಲಿಂದ ಭಾಳ ಹತ್ತಿರ, 2 ಕಿಲೋಮೀಟರ್ ಅಷ್ಟೇ ಐತಿ. ಸೊ ಇವಾಗ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಸೆಂಟ್ ಮೇರೀಸ್ ಐಲ್ಯಾಂಡ್ ಹೋಗೋ ಪ್ಲಾನ್ ಐತಿ. ಮಲ್ಪೆ ಬೀಚಿಂದನೇ ಟಿಕೆಟ್ ತೊಗೊಂಡು ಹೋಗಬೇಕು. ಸೊ ತೋರಿಸ್ತೇನೆ ನಿಮ್ಗೆ ಸೆಂಟ್ ಮೇರೀಸ್ ಐಲ್ಯಾಂಡ್ ಹೆಂಗೈತೆ ಅಂತ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ನಡೀರಿ. ಸೊ ನಾವು ಇವಾಗ ಬಂದೇವಿ ಮಲ್ಪೆ ಬೀಚ್. ನೋಡ್ರಿ ಇಲ್ಲೇ ನಮ್ಮ ಸೆಂಟ್ ಮೇರೀಸ್ ಎಂಟ್ರೆನ್ಸ್ ಇರೋದು. ಇಲ್ಲಿ ಟಿಕೆಟ್ ತೊಗೋಬೇಕು. ಟಿಕೆಟ್ ಪ್ರೈಸ್ ಏನು ಅನ್ನೋದು ಹೇಳ್ತೀನಿ. ಐಲ್ಯಾಂಡ್ ಇರೋದು ಆ ಕಡೆ, ನಡೀರಿ. ನೋಡ್ರಿ, 10 ವರ್ಷದ ಮೇಲೆ ಪಟ್ಟ ಎಲ್ಲರಿಗೂ 350, 3ರಿಂದ 10 ವರ್ಷದವ್ರಿಗೆ 150 ರೂಪೀಸ್ ಅಂತ. ಆಮೇಲೆ ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ಸ್ ಹಾಕಾರ. ಈಗ ನೋಡ್ರಿಪ್ಪ, ಬೋಟ್ ಹತ್ತಿದ್ವಿ. 50 ಜನದ ಮೇಲೆ ಆಗ್ಯಾರ. ಮಿನಿಮಮ್ 30 ಆಗ್ಬೇಕಂತ. 30 ಅಷ್ಟೇ ಬಿಡ್ತಾರ, ಅಲ್ಲಿ ಮಟ್ಟ ಬಿಡಂಗಿಲ್ಲ. ಬೋಟಿಂದ ಸಣ್ಣ ಬೋಟಿಗೆ ನಮ್ಮನ್ನು ಟ್ರಾನ್ಸ್ಫರ್ ಮಾಡತ್ತಾರ. ಅದು ಜಾಸ್ತಿ ಮಂದಿ ಬಂದಿತ್ತು. ಇದು ಸಣ್ಣ ಬೋಟ್ ನೋಡ್ರಿ, ಇಷ್ಟ ಐತಿ. ಸೊ ಇಲ್ಲಿಂದ ನಮ್ಮ ಐಲ್ಯಾಂಡ್ ಬಂತು. ಸೊ ನಾವು ಫೈನಲಿ ಸೆಂಟ್ ಮೇರೀಸ್ ಐಲ್ಯಾಂಡಿಗೆ ಬಂದ್ವಿ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೋಡ್ರಿ, ಇವಾಗ ಜಸ್ಟ್ ಬಂದು ಇಳಿದ್ವಿ. ನೋಡ್ರಿ, ನೆಕ್ಸ್ಟ್ ಲೆವೆಲ್ ಐತೆ ಐಲ್ಯಾಂಡ್. ಇದು ಒಂದ್ಸಲ ಬಂದಿದ್ದೆ, ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು. ಸೊ ಇನ್ನೊಂದ್ಸಲ ಬಂದೀನಿ. ನೆಕ್ಸ್ಟ್ ಲೆವೆಲ್ ಐಲ್ಯಾಂಡ್. ನೀವು ಯಾರ್ಯಾರ ಒಂದು ಮುತ್ತಿನ ಕತೆ ಮೂವಿ ನೋಡಿರಿ, ರಾಜ್ಕುಮಾರ್ ಅವ್ರದ್ದು, ಶಂಕರ್ನಾಗ್ ಡೈರೆಕ್ಷನ್. ಅದು 30 ದಿವಸ ಇಲ್ಲೇ ಶೂಟಿಂಗ್ ಮಾಡಾರಂತ. ಉಡುಪಿ ಒಳಗೆ ಸ್ಟೇ ಮಾಡಿದ್ರಂತ 30 ದಿವಸ ಎವ್ರಿ ಡೇ ಬಂದು ಇಲ್ಲಿ ಶೂಟಿಂಗ್ ಮಾಡದ. ಆ ಮೂವಿ ಅಂತೂ ನೆಕ್ಸ್ಟ್ ಲೆವೆಲ್ ಮೂವಿ ಅದ. ಕಲ್ಟ್ ಕ್ಲಾಸಿಕ್ ಮೂವಿ ನೋಡ್ರಿ. ಇಲ್ಲೇ ಅದು ಶೂಟಿಂಗ್ ಮಾಡಿದ್ದ. ಇಲ್ಲೇ ಎಲ್ಲ ಸೆಟ್ ಹಾಕಿ ಶೂಟ್ ಮಾಡಾರ. ನಾವು ಬೋಟ್ ಹತ್ತಿದ್ಮೇಲೆ, ಅಲ್ಲಿ ದಡದೊಳಗೆ ಬೋಟ್ ಹತ್ತಿದ್ಮೇಲೆ 30 ಮಿನಿಟ್ಸ್ ಬೇಕು ನಮ್ಗೆ ಈ ಐಲ್ಯಾಂಡಿಗೆ ಬರೋಕೆ. ಎಷ್ಟು ದೂರ ಐತೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ, ಬಟ್ ಒಂದು 30 ಮಿನಿಟ್ಸ್ ಟೈಮ್ ಬೇಕಾಕೈತಿ. ನಾವು 10 o'clock ಬಿಟ್ಟಿದ್ವಿ. ಆಲ್ಮೋಸ್ಟ್ 10:30 ಆದಮೇಲೆ ಬಂದು ಇಳಿದೇವಿ. ಆಮೇಲೆ 11:30 ಮತ್ತೆ ವಾಪಸ್ ಬರ್ರಿ ಅಂತ ಹೇಳಾರ. ಆ ಬ್ಯಾಚ್ನ ಆ ಬೋಟ್ಗೆ ಅವರ ಮತ್ತೆ ಕರ್ಕೊಂಡು ಹೋಗ್ತಾರೆ. 1 ತಾಸು ಟೈಮ್ ಕೊಡ್ತಾರೆ ನಮ್ಗೆ. 1 ತಾಸು ಮಟ್ಟ ನಾವು ಏನಾರ ಅಡ್ಡಾಡ್ಬೋದು, ಮಕ್ಕೋಬೋದು, ತಿನ್ಬೋದು, ಉಣ್ಬೋದು, ಏನು ಬೇಕಾದ ಮಾಡ್ಬೋದು.
ಬೀಚದ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿ ಫುಲ್ಲು ಹಿಂಗೆ ಈ ಥರ ಮಣ್ಣು ಇರಂಗಿಲ್ಲ, ಮಣ್ಣು ಬದಲಿ ಈ ಥರ ಕಪ್ಪೆ ಚಿಪ್ಸ್ ಸಿಗ್ತಾವೆ ನಮ್ಗೆ ಸಣ್ಣ ಸಣ್ಣದು ಶಂಕ ಗಿಂಕ ಎಲ್ಲ ನೆಕ್ಸ್ಟ್ ಲೆವೆಲ್. ಇದು ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ನೋಡ್ರಿ.